ಓಕೆ ಸರ್, ಕಬಡ್ಡಿ ಸಿನಿಮಾ ನೋಡಿದಿರಾ? ಹೆಂಗ್ ಅನ್ಸುತ್ತೆ ಸಿನಿಮಾ? ಏನಿದೆ ಸಿನಿಮಾದಲ್ಲಿ? ಸಿನಿಮಾ ಚೆನ್ನಾಗಿದೆ. ಹೊಸಬ್ರು ಆಕ್ಚುಲಿ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಕೂಡ ಬಂದು ನೋಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಏನಿದೆ ಮೆಸೇಜ್? ಏನಿದೆ? ಥ್ರಿಲ್ಲರ್ ಇದೆ ಅನ್ಸುತ್ತೆ. ಡಾರ್ಕ್ ವೆಬ್, ಆಕ್ಚುಲಿ ಅದು ಡಾರ್ಕ್ ವೆಬ್ ಅನ್ನೋ ಇದರಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಆಕ್ಚುಲಿ. ಅದೇ ಒಟ್ಟಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸತನ ಅಂತ ಏನು ಹೇಳ್ತೀವಿ, ಆ ಥರ ಒಂದು ಸಿನಿಮಾ ಬಂದಿದೆ. ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಕಾಮನ್ ಆಡಿಯನ್ಸ್ ಅರ್ಥ ಆಗುತ್ತಾ ಇದು ಡಾರ್ಕ್ ವೆಬ್ ಈ ಥರದ್ದೆಲ್ಲ? ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಯಾಕಂದ್ರೆ ಆ ವಿಷಯ ಗೊತ್ತಿದ್ದು ಆ ಹೀರೋಯಿನ್ ಅದು ಕಂಟಿನ್ಯೂ ಮಾಡ್ತಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ಒಟ್ಟಲ್ಲಿ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಹಾರರ್ ಕಂಟೆಂಟ್ ಏನಾದ್ರು ಇದೆಯಾ ಅನ್ಸುತ್ತೆ? ಇದೆ. ಸ್ವಲ್ಪ ಫೀಲ್ ಕೊಡುತ್ತದೆ ಆಕ್ಚುಲಿ. ಆಕ್ಟಿಂಗ್ ಹೇಗ್ ಮಾಡಿದ್ದಾರೆ? ಆಕ್ಟಿಂಗು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಳಿದ್ನಲ್ಲ, ಹೊಸೊಬ್ರು ಸೂಪರ್. ಸಿನಿಮಾನು ಚೆನ್ನಾಗಿದೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಬನ್ನಿ ಬ್ರೋ, ಬನ್ನಿ ಬ್ರೋ, ಒಂದು ನಿಮಿಷ ಸರ್, ಕಬಡ್ಡಿ ಸಿನಿಮಾ ನೋಡಿದ್ರಾ? ಮೂವಿ ಒಂದು ವಿಭಿನ್ನವಾಗಿ ಬಂದಿದೆ. ಹೊಸ ಪ್ರಯತ್ನ ಇದು. ಒಂಥರ ನೋಡ್ತಾ ಇದ್ರೆ ಮೂವಿ ಇನ್ನೂ ಏನಾಗ್ಬೋದು ಏನೋ ಒಂದು ಕುತೂಹಲ ಕೇಳಿಸುತ್ತೆ. ಈ ಸಿನಿಮಾ ಕಬಡ್ಡಿ ಅನ್ನೋಕ್ಕಿಂತ ಕಬಡ್ಡಿ ಯಾವ ತರ ರೂಪಿಸ್ತಾರಂತ ಅಚ್ಚುಕಟ್ಟಾಗಿ ನಿರ್ದೇಶಿಸಿದ್ದಾರೆ. ಹಾಗಾಗಿ ಈ ಸಿನಿಮಾವನ್ನು ಇನ್ನೂ ಡಿಫ್ರೆಂಟ್ ಆಗಿ ತಂದ್ರೆ ಡೈರೆಕ್ಟರ್ ಅವ್ರಿಗೆ ಹೆಡ್ಸ್ ಆಫ್ ಹೇಳಬೇಕು. ಪ್ರತಿಯೊಬ್ಬರು ಪ್ರೇಕ್ಷಕರು ಬಂದು ನಿಮ್ಮ ಥಿಯೇಟ್ರಲ್ಲಿ ನಿಮ್ಮ ಹಂಚ್ಕೋಬೇಕು. ಯಾಕಂದ್ರೆ ಥಿಯೇಟ್ರಲ್ಲಿ ಜನ ಬರ್ತಾರಂತ ಕೆಲವು ಹೊಸ ಪ್ರಯತ್ನಕ್ಕೆ ಅಡ್ಡಿಯ ಮಾಡಬೇಡಿ. ಬಂದು ಒಂದು ಸಿನಿಮಾ ಸಹಕರಿಸಿ, ಒಂದು ಸಿನಿಮಾ ಗೆಲ್ಲಿಸಿ. ನಿಮ್ಮ ಮನೋರಂಜನೆ ಮಾಡ್ತಿರೋದು ಒಂದು ಥ್ರಿಲ್ಲರ್ ಇರ್ಬೋದು, ಒಂದು ಏನಪ್ಪಾ ಸನ್ನಿವೇಶ ಇರ್ಬೋದು, ಏನೋ ಒಂದು ಸೀನ್ ಇರ್ಬೋದು. ಬಟ್ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಒಂದು ಹೊಸ ಪ್ರಯತ್ನದಲ್ಲಿರ್ತಾರೆ. ಡೈರೆಕ್ಟರ್ ಹೊಸ ವಿಭಿನ್ನಲ್ಲಿರ್ತಾರೆ. ಅವ್ರು ಬಂದು ಪ್ರೋತ್ಸಾಹಿಸಿ ಸಿನಿಮಾ ಗೆಲ್ಸೋದು ತಮ್ಮಲ್ಲಿ ಬೇಡಿಕೊಳ್ತಾರೆ. ಥ್ಯಾಂಕ್ ಯು. ಕಬಡ್ಡಿ ಅಂದ್ರೆ ಇದು ಡಾರ್ಕ್ ವೆಬ್ ಬಗ್ಗೆ ಇದೆಲ್ಲ ಟೆಕ್ನಿಕಲ್ ಎಲ್ಲ ಇದೆ ಅಂತ ಅದು ಕಾಮನ್ ಆಡಿಯನ್ಸ್ ಅರ್ಥ ಆಗುತ್ತಾ? ಇಲ್ಲ, ಇದು ಅರ್ಥ ಇದೆ. ಅದು ತಿಳ್ಕೊಬೇಕು ನೀವು. ಒಂದ್ಸತಿ ಬಂದ್ಬಿಟ್ಟು ನಿಮ್ಗೆ ಇದೇನು ಅರ್ಥ ಇಲ್ಲ ನೋಡೋಗ್ಬಿಡ್ತೀರಾ. ಬೇಡ, ಇನ್ನೂ ಒಂದ್ಸತಿ ಬಂದು ನೋಡಿ ಆ ಸಿನಿಮಾ ಯಾವ ತರ ನೋಡ್ಬೋದು, ಯಾವ ತರ ನಾವು ಅಟ್ಯಾಚ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಸ್ಪೆನ್ಸ್ ಎಲ್ಲ ಹೆಂಗ್ ವರ್ಕ್ ಆಗಿದೆ? ಸಖತ್ತಾಗಿ ಮಾಡ್ತಾರೆ. ಹೊಸ ನಿರ್ದೇಶಕರು ಅನ್ಸುತ್ತೆ. ಅವ್ರ ಪ್ರಯತ್ನದಲ್ಲಿ ಅವರು ಎಷ್ಟು ಪ್ರಯತ್ನ ಪಡ್ತಾರೆ ಅಷ್ಟು ಪಟ್ಟಿದ್ದಾರೆ. ಥ್ಯಾಂಕ್ ಯು. ಕಬಡ್ಡಿ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಒಂದೊಂದು ಸೀನು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರ ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ರು. ಸಿನಿಮಾದಲ್ಲಿ ಸಸ್ಪೆನ್ಸ್ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿತ್ತು. ತುಂಬಾ ಇಂಟ್ರೆಸ್ಟ್ ಆಗಿ ತಗೊಂಡೋಗಿದ್ದಾರೆ. ಒಂದೊಂದು ಸೀನ್ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮನ್ ಆಡಿಯನ್ಸ್ ನೋಡೋರ್ಗೆ ಏನಾದ್ರು ಇಲ್ಲ, ಅರ್ಥ ಆಗುತ್ತೆ. ಏನು ಆತರ ಏನಿಲ್ಲ, ಅರ್ಥ ಆಗುತ್ತೆ. ತುಂಬಾ ಹಾರರ್ ಫೀಲ್ ಬರತ್ತರ. ಫಸ್ಟ್ ಹಾಫ್ ಹಾರರ್ ಫೀಲ್, ಸೆಕೆಂಡ್ ಹಾಫ್ ಅವ್ರಿಬ್ರದ್ದು ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಆಗಿದೆ. ಚೆನ್ನಾಗಿದೆ. ಮತ್ತೆ ಆ ಜುಟ್ಟು ಕ್ಯಾರೆಕ್ಟರ್ ನನ್ನ ಫ್ರೆಂಡೇ. ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮಾಡ್ತಾರೆ. ಹೊಸ ನಿರ್ದೇಶಕರು ಅನ್ಸುತ್ತೆ. ಅವ್ರ ಪ್ರಯತ್ನದಲ್ಲಿ ಅವರು ಎಷ್ಟು ಪ್ರಯತ್ನ ಪಡ್ತಾರೆ ಅಷ್ಟು ಪಟ್ಟಿದ್ದಾರೆ. ಥ್ಯಾಂಕ್ ಯು. ಕಬಡ್ಡಿ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಒಂದೊಂದು ಸೀನು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರ ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ರು. ಸಿನಿಮಾದಲ್ಲಿ ಸಸ್ಪೆನ್ಸ್ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿತ್ತು. ತುಂಬಾ ಇಂಟ್ರೆಸ್ಟ್ ಆಗಿ ತಗೊಂಡೋಗಿದ್ದಾರೆ. ಒಂದೊಂದು ಸೀನ್ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮನ್ ಆಡಿಯನ್ಸ್ ನೋಡೋರ್ಗೆ ಏನಾದ್ರು ಇಲ್ಲ, ಅರ್ಥ ಆಗುತ್ತೆ. ಏನು ಆತರ ಏನಿಲ್ಲ, ಅರ್ಥ ಆಗುತ್ತೆ. ತುಂಬಾ ಹಾರರ್ ಫೀಲ್ ಬರತ್ತರ. ಫಸ್ಟ್ ಹಾಫ್ ಹಾರರ್ ಫೀಲ್, ಸೆಕೆಂಡ್ ಹಾಫ್ ಅವ್ರಿಬ್ರದ್ದು ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಆಗಿದೆ. ಚೆನ್ನಾಗಿದೆ. ಮತ್ತೆ ಆ ಜುಟ್ಟು ಕ್ಯಾರೆಕ್ಟರ್ ನನ್ನ ಫ್ರೆಂಡೇ. ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅದೇ ಕೆಲಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.